ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ನನ್ನ ಹೆಸರು ಬಂದು ರೇಣು ಅಂತ. ಹಾಗೆ ನಾನು ಬಂದಿರೋದು ಬ್ಯಾಂಗ್ಳೂರಿಂದ ಆ್ಯಂಡ್ ನಾನೊಬ್ಬ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ಸ್ ಮಾಡಬೇಕು, ಹಾಗೆ ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ತುಂಬ ವರ್ಷಗಳಿಂದ ಟ್ರೈ ಮಾಡ್ತಾನೇ ಇದ್ದೆ, ವೀಡಿಯೋಸ್ ಮಾಡಬೇಕು ನಾನು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು ಅಂತ ಅಂದ್ಬಿಟ್ಟು ಅನ್ಕೋತಾನೆ ಇದ್ದೆ. ಬಟ್ ಅದು ಆಗ್ತಾ ಇರಲಿಲ್ಲ. ರೀಸನ್ ಬಂದು ನನಗೆ ತುಂಬ ಜಾಸ್ತಿ ಕ್ಯಾಮ್ರಾ ಫೇರ್ ಇರೋದ್ರಿಂದ ನಾನು ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ನನಗೆ ಜಾಸ್ತಿ ಅಂದರೆ ಜಾಸ್ತಿ ಕ್ಯಾಮ್ರಾ ಫೇರ್ ಇರಲಿ. ಈಗ ಲೈಕ್ ಎಲ್ಲಾದರೂ ಒಂದು ಕಡೆ ಆಚೆ ಹೋದಾಗ ಕ್ಯಾಮ್ರಾ ಆನ್ ಮಾಡಿಕೊಂಡು ಮೊಬೈಲಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಹೋದೆ ಅಂತಂದರೆ ಯಾರಾದರೂ ಅಕ್ಕಪಕ್ಕ ಬಂದರೂ ಸಮೇತ ನಾನು ವೀಡಿಯೋನ ಕಟ್ ಆಫ್ ಮಾಡಿಬಿಡ್ತಿದ್ದೆ, ವೀಡಿಯೋ ಮಾಡ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ನನಗೆ ಕ್ಯಾಮ್ರಾ ಫೇರ್ ಇತ್ತು. ಸೊ ಈಗ ಏನಾದರೂ ಆಗಲಿ ಮಾಡೇ ಬಿಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಬಂದು ನನ್ನ ಮೊದಲನೇ ಇಂಟ್ರೋ ವಿಡಿಯೋ ಆಗಿರುತ್ತೆ. ಹಾಗೆ ಈ ಚಾನಲಲ್ಲಿ ನಾನು ಡೈಲಿ ವ್ಲಾಗ್ಸ್ ಮತ್ತು ಟ್ರಾವೆಲಿಂಗ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಹಾಗೆ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಮ್ಮ ಸಿಟಿ ಕ್ಯಾಬ್ ಲೈಫ್ ಹೇಗಿರುತ್ತೆ, ಸಿಟಿ ಒಳಗಡೆ ಒಬ್ಬ ಕ್ಯಾಬ್ ಡ್ರೈವರ್ ಲೈಫ್ ಹೇಗಿರುತ್ತೆ, ಮತ್ತು ಔಟ್ ಸ್ಟೇಷನ್ ಹೋದಾಗ ಅಲ್ಲಿನ ಜನಜೀವನ ಹೇಗಿರುತ್ತೆ, ಅಲ್ಲಿನ ವಾತಾವರಣ, ಅಲ್ಲಿನ ಪ್ಲೇಸಸ್ಸು, ಇದನ್ನೆಲ್ಲ ನಾನು ಕವರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಹಾಗೆ ನಿಮಗೆ ಇದರಲ್ಲಿ ಡೈಲಿ ವ್ಲಾಗ್ಸ್ ಅಂತೂ ನೋಡೋಕ್ಕೆ ಸಿಗ್ತಾನೆ ಇರ್ತಾರೆ. ನಾನು ಡೈಲಿ ವ್ಲಾಗ್ಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಎಲ್ಲರೂ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಒಬ್ಬ ಕ್ಯಾಬ್ ಡ್ರೈವರ್ನ ಲೈಫ್ ಹೇಗಿರುತ್ತೆ, ಟ್ರಾವೆಲಿಂಗು ಎಷ್ಟು ಕಷ್ಟವಾಗಿರುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಥರ ಚಾಲೆಂಜಸ್ ಬರುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಥರ ಜನ ಸಿಗ್ತಾ ಇರ್ತಾರೆ, ಇದನ್ನೆಲ್ಲ ನಿಮ್ಮ ಮುಂದೆ ತೋರಿಸೋ ಪ್ರಯತ್ನನ ಇವತ್ತಿಂದ ನಾನು ಮಾಡ್ತಾಯಿದ್ದೀನಿ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.